ತೀವ್ರ ಕುತೂಹಲ ಕೆರಳಿಸಿದ್ದ ಲೋಕಸಭಾ ಕ್ಷೇತ್ರ ಅಂತಂದರೆ ಅದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ. ಅಂತಿಮವಾಗಿ ಅಲ್ಲಿ ಬಿಜೆಪಿ ಕಡೆಯಿಂದ ಅಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಲ್ಲಿ ಅವಕಾಶ ಕೊಟ್ಟರೂ ಕೂಡ ಕೆಲವೊಂದಿಷ್ಟು ಮಠಾಧೀಶರು ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಸಮಾಧಾನ ಪಡಿಸೋದು ಹೇಗೆ ಅನ್ನೋದು ಕೂಡ ಈಗ ಚರ್ಚೆ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಈ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಅಲ್ಲಿನ ವಾತಾವರಣ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲಿರುವಂಥ ಜನರ ಜೊತೆ ಮಾತನಾಡಿದ್ದಾರೆ. ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾಲ್ತೇಶ್ ಅರಸ್ ನೋಡೋಣ ಬನ್ನಿ. ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ರಣಕಹಳೆ ಆರಂಭಗೊಂಡಿದೆ. ಅಧಿಕೃತವಾಗಿ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರನ್ನ ಕೋಟೆ ನಾಡಿಗೆ ಬೇಟೆಗಾರನಾಗಿ ಕೇಸರಿ ಕಲಿಗಳು ಕಳಿಸುವ ಮೂಲಕ ಕಾಂಗ್ರೆಸ್ಗೆ ಟಕ್ಕರನ್ನು ಕೊಡ್ತಿದ್ದಾರೆ. ಒಟ್ಟಾರೆ ಬೆಳವಣಿಗೆಗಳು ನೋಡ್ತಾ ಹೋದರೆ ಆರಂಭದಲ್ಲಿ ಕಾಂಗ್ರೆಸ್ನ BN ಚಂದ್ರಪ್ಪ ಕಳೆದ 15 ವರ್ಷಗಳಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಟಿಕೆಟ್ ಹುಡುರಂಥದ್ದು. ಅಷ್ಟೇ ಅಲ್ಲ, ಕಳೆದ ಬಾರಿ ಮಾಜಿ ಸಂಸದರಾಗಿ ಕೂಡ ಕೆಲಸವನ್ನು ಮಾಡಿರೋಂಥದ್ದು. ಇದೀಗ ದಿಢೀರಂತೆ ಬಂದಿರುವ ಮುಧೋಳದಿಂದ ಬಂದಿರುವಂಥ ಗೋವಿಂದ ಕಾರಜೋಳ ಬಗ್ಗೆ ಅಷ್ಟು ಉತ್ತಮ ರೀತಿಯ ಬಾಂಧವ್ಯ ಕಂಡು ಬರ್ತಿಲ್ಲ. ಒಂದು ಕಡೆ ಬಿಜೆಪಿಯವರಿಗೆ ಸ್ಥಳೀಯರಲ್ಲಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ನ ತೆಕ್ಕೆಗಿರುವಂಥದ್ದು. ಪ್ರಮುಖವಾಗಿ ಒಂದೇ ಒಂದು ಅಂದರೆ ಹೊಳಲ್ಕೆರೆ ಕ್ಷೇತ್ರ ಮಾತ್ರ ಚಂದ್ರಪ್ಪನವರ ಕ್ಷೇತ್ರವಾಗಿರುವಂಥದ್ದು. ಅದೇ ಶಾಸಕರಾಗಿರೋ ಚಂದ್ರಪ್ಪನವರ ಮಗ ರಘುಚಂದನ್ ತನಗೆ ಬಿಜೆಪಿ ಟಿಕೆಟ್ ಬೇಕು ಅಂತ ಆಕಾಂಕ್ಷೆ ಹೇಳಿದರು. ಆದರೆ ಅವರಿಗೆ ಟಿಕೆಟನ್ನು ತಪ್ಪಿಸುವ ಮೂಲಕ ಮಾದರ ಚೆನ್ನಯ್ಯ ಸ್ವಾಮೀಜಿಯವರ ಹೆಸರನ್ನು ಕೂಡ ತಳ್ಳುವ ಮೂಲಕ ಸ್ಪಷ್ಟವಾಗಿ ಹೈಕಮಾಂಡ್ ಗೋವಿಂದ ಕಾರಜೋಳ ಅವರನ್ನ ತಂದು ಚಿತ್ರದುರ್ಗ ಜಿಲ್ಲೆಗೆ ಬಿಡುಬಿಟ್ಟಿದೆ. ಈ ಮೂಲಕ 550 ಕಿಲೋಮೀಟರ್ ದೂರದಿಂದ ಬಂದಿರುವಂತಹ ಗೋವಿಂದ ಕಾರಜೋಳ ಏನು ಮಾಡಕ್ಕೆ ಸಾಧ್ಯ? ಚಿತ್ರದುರ್ಗ ಗಂಟಮೆಟ್ಟಿದ ನಾಡು. ಇಂತಹ ಗಂಟಮೆಟ್ಟಿದ ನಾಡಲ್ಲಿ ಬಿಜೆಪಿಯಲ್ಲಿ ಯಾರು ಕೂಡ ಗಂಡಸರಿಲ್ವಾ? ಕಾಂಗ್ರೆಸ್ನಲ್ಲಿ ಯಾರು ಗಂಡಸರಿಲ್ವಾ? ಅಂದ್ರೆ ದುರ್ಗದಲ್ಲಿ ಗಂಡಸರು ಯಾರು ಇಲ್ಲವಾ ಅನ್ನುವ ಮಾತನ್ನ ರಘುಚಂದನ್ ಕೇಳುವ ಮೂಲಕ ದುರ್ಗದ ನಾಗರಿಕರಿಗೆ ತೊಡೆಯನ್ನು ತಟ್ಟಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನ ಅಸಮಾಧಾನ, ಮತ್ತೊಂದು ಕಡೆ ಬಿಜೆಪಿ ಆಕ್ರೋಶಗಳ ನಡುವೆ ಇಬ್ಬರು ಪೈಪೋಟಿಯಾಗಿ ಆ ಕಡೆಗೆ ಧುಮುಕಿರುವಂಥದ್ದು. ಈಗಾಗಲೇ ಗೋವಿಂದ ಕಾರಜೋಳ ಶಿರದ ಮೂಲಕ ಎಂಟ್ರಿ ಕೊಡುವ ಮೂಲಕ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇನೇ ಆಗಲಿ, ಮುಧೋಳದಲ್ಲಿ ಸೋತಿರುವಂತ ಗೋವಿಂದ ಕಾರಜೋಳ ಅವರನ್ನ ಈ ಬಾರಿ ಹಾಕಿರುವಂಥದ್ದು. ಕಳೆದ ಬಾರಿ ಆನೇಕಲ್ ಸೋತಿರುವಂತಹ ನಾರಾಯಣ ಸ್ವಾಮಿಯವರನ್ನು ಕೂಡ ಹಾಕುವ ಮೂಲಕ ಅವರನ್ನು MP ಮಾಡಲಾಗಿತ್ತು. MP ಅಷ್ಟೇ ಅಲ್ಲ, ಅವರನ್ನು ಕೇಂದ್ರ ಸಚಿವರನ್ನ ಕೂಡ ಮಾಡಲಾಗಿತ್ತು. ಆದರೆ ಕೇಂದ್ರ ಸಚಿವರು ಆದರೂ ಕೂಡ ಅವರು ನಮ್ಮಿಂದ ದೂರ ಉಳಿದುಕೊಂಡು ಹೋಗಿರುವಂಥದ್ದು ಸ್ಪಷ್ಟ ಗೊತ್ತಾಗ್ತದೆ. ಅದೇನೇ ಆಗಲಿ, ಒಂದು ಕಡೆ BN ಚಂದ್ರಪ್ಪನವರು ಹಳ್ಳಿಯಲ್ಲಿ ಕಡೆ ಹೋಗ್ತಾ ಇದ್ರೆ, ಇನ್ನು ಕೂಡ ಹಳ್ಳಿಯ ಹೆಸರೇ ಗೊತ್ತಿಲ್ಲಂತ ಗೋವಿಂದ ಕಾರಜೋಳ ಅವರನ್ನ ಜಿಲ್ಲೆಗೆ ಹಾಕಿರುವಂಥದ್ದು ಬಿಜೆಪಿಯಲ್ಲಿ ಅಸಮಾಧಾನದ ಭುಗಿಲೆದ್ದಿದೆ. ಒಟ್ಟಾರೆ ಬೆಳಗಳಲ್ಲಿ ರಣರಣ ಬಿಸಿಲು ನಡುವೆನೂ ಕೂಡ ಚುನಾವಣಾ ಕಾವು ರಂಗೇರ್ತಿದೆ. ಈ ನಡುವೆ ಸ್ಪಷ್ಟವಾಗಿ ಯಾರಿಗೆ ಪ್ಲಸ್ ಆಗುತ್ತೆ, ಯಾರಿಗೆ ಮೈನಸ್ ಆಗುತ್ತೆ ಅಂತ ನಾವು ವಿಚಾರ ಮಾಡಿದಾಗ ಗೋವಿಂದ ಕಾರಜೋಳ ಮುಂದೆ BN ಚಂದ್ರಪ್ಪನವರಿಗೆ ಸಹಜವಾಗಿ ಗೆಲುವು ಮತ್ತು ಯಶಸ್ವಿ ಆಗ್ಬೋದು, ಪ್ಲಸ್ ಆಗ್ಬೋದು ಅನ್ನುವ ಆಶಯ ಕೂಡ ಸಿಕ್ಕಿದೆ. ಅದೇನೇ ಆಗಲಿ, ಚುನಾವಣಾ ಕಾವು ಅಧಿಕೃತವಾಗಿ ರಂಗೇರಿದು ಸ್ಪಷ್ಟವಾಗಿದೆ. ಮಾದೇಶ್ವರ ಜೀಕರಣ ನ್ಯೂಸ್, ಚಿತ್ರದುರ್ಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.